ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಆ ಕಾಡ್ಕೋಳಿಗೆ ಯಾರಾದ್ರೂ ಫೋನ್ ಮಾಡಿ. ಅಕ್ಕ ಫೋನ್ ಕನೆಕ್ಟ್ ಆಗ್ತಿಲ್ಲ. ಹಾಳಾಗಿ ಹೋಗ್ಲಿ ಬಿಡು, ಇಲ್ಲೇ ಬಿಟ್ಟು ಹೋಗಿರ್ತಾಳೆ ಅನ್ಸುತ್ತೆ. ದೊಡ್ಡತ್ತೆ, ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ಸ್ಪಂದನ್ ಅವರು ಲಾಸ್ಟ್ ಟೈಮ್ ತರ ಫೋನ್ ನ ಮನೇಲೇ ಬಿಟ್ಟು ಹೋಗಿದ್ದಾರೆ. ಯಾಕೆಲ್ಲರೂ ಸೀರಿಯಸ್ ಆಗಿದ್ದೀರಾ? ಏನಾಯ್ತು? ಸ್ಪಂದನ ಎಲ್ಲಿ? ಚಂದ ಚಂದ, ನೀನ್ ಮನೆ ಕರ್ಕೊಂಬಂದಿದ್ಯಲ್ಲ ಕಾಡ್ಕೋಳಿ ಮತ್ತೆ ಆ ಕೆಲ್ಸದೋಳು, ಅವಳ ಹೆಸರೇನು ಅವಳ್ದು? ಉಷಾ. ಕಾಡ್ಕೋಳಿ ಮತ್ತೆ ಆ ಕೆಲ್ಸದೋಳು ಮನೆಯಿಂದ ಹೊರಗೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅಂತ ಹುಡುಗಿಯಿಂದ ಬೇರೆ ಏನ್ ತಾನೇ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ವಿಕ್ರಾಂತ್? ನಮಗಂತೂ ತಲೆ ಬಗ್ಸೋ ಹಾಗಾಗಿದೆ. ಅಯ್ಯೋ ಬಿಡೋಣ, ಮನೆ ಬಗ್ಗೆ ಕಾಳಜಿ ಇರೋರ ಬಗ್ಗೆ ನಾವು ಕಾಳಜಿ ವಹಿಸಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಇಂಥವ್ರ ಬಗ್ಗೆ ನೀನು ಎಷ್ಟು ಕಾಳಜಿ ವಹಿಸಿದ್ರು ವೇಸ್ಟು. ನೋಡಮ್ಮ, ಸ್ಪಂದನ ಹಾಗೆಲ್ಲ ಯಾರಿಗೂ ಹೇಳ್ದೆ ಎಲ್ಲಿಗೂ ಹೋಗಲ್ಲ. ಮೋಸ್ಟ್ಲಿ ಅಮ್ಮಂಗೆ ಇನ್ಫಾರ್ಮ್ ಮಾಡಿ ಹೋಗಿರ್ಬೇಕು. ಒಂದ್ಸರಿ ಕಾಲ್ ಮಾಡಿ ಕೇಳ್ತೀನಿ. ಅಯ್ಯೋ ವಿಕ್ಕಿ ಬಾವಾ, ಸ್ಪಂದನ್ ಅವರು ಫೋನ್ ನ ಮನೇಲೇ ಬಿಟ್ಟು ಹೋಗಿದ್ದಾರೆ. ನೀವು ಫೋನ್ ಮಾಡಿ ಏನು ಯೂಸ್ ಇಲ್ಲ. ಸುಜಾತ ಅಕ್ಕ ನಿಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ತವ್ರ ಮನೆಗೆ ಹೋಗಿದ್ದಾರೆ. ಇನ್ನೆಲ್ಲಿ ಕೇಳೋದು ವಿಕ್ರಾಂತ್? ಇವಳು ಯಾವಾಗ್ಲೂ ಹೀಗೆ, ಅಮ್ಮಂಗ್ ಹುಷಾರಿಲ್ಲ ಅಪ್ಪಂಗ್ ಹುಷಾರಿಲ್ಲ ಅಂತ ಏನಾದ್ರೂ ಒಂದು ಕಾರಣ ಹೇಳ್ಕೊಂಡು ಹೋಗ್ತಾನೆ ಇರ್ತಾಳೆ. ಇವಳೊಂದು ಹೆಂಡತಿ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗುತ್ತೆ. ಅಪ್ಪ, ಇಲ್ಲಿ ಚರ್ಚೆ ಆಗ್ತಿರೋ ವಿಷಯನೇ ಬೇರೆ, ನೀವು ಮಾತಾಡ್ತಿರೋ ವಿಷಯನೇ ಬೇರೆ. ಅಲ್ಲ, ಇದ್ರ ಮಧ್ಯೆ ಅಮ್ಮನ ಯಾಕೆ ತರ್ತೀರಾ? ಅವ್ರನ್ನ ಯಾಕೆ ಬೈತಾ ಇರ್ತೀರಾ? ದಯವಿಟ್ಟು ಅಮ್ಮಂಗೆ ಏನು ಅನ್ಬೇಡಿ. ಅವ್ರ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂದ್ರೆ ತವ್ರ ಮನೆಗೆ ಹೋದ್ರಲ್ಲಿ ತಪ್ಪೇನಿದೆ? ಚಂದ ಚಂದ, ಆ ಕಾಡ್ಕೋಳಿ ಮನೆಗೆ ಬಂದ್ಬಿಟ್ಟು ಏನ್ ಮಾಡಿದ್ಲೋ ಬಿಟ್ಲೋ. ಸುಜಾತೆಗ್ ನಾಲ್ಗೆ ಬಂತು, ನೀನಿವಾಗ ನಿಮ್ಮ ಅಪ್ಪನ ಮುಂದೆ ನಿಂತು ಈ ತರ ಮಾತಾಡ್ತಾ ಇದ್ಯಾ. ಅನ್ಯಾಯವಾಗಿ ಅವಳನ್ನ ಮದ್ವೆ ಆಗ್ಬಿಟ್ಟು ನಮ್ಮ ಮನೆ ಹಾಳು ಮಾಡ್ತಿದ್ಯಲ್ಲ ವಿಕ್ರಾಂತ್. ಛೇ ದೊಡಮ್ಮ, ಇದು ಅನ್ಯಾಯವಾದ ಮದುವೆ ಅಲ್ಲ, ಒತ್ತಡ ಮತ್ತೆ ಒತ್ತಾಯದಲ್ಲಿ ನಡೆದಿರೋ ನ್ಯಾಯವಾದ ಮದುವೆ. ಒತ್ತಾಯದ ಮದ್ವೆನಾ? ನೀನ್ ನೋಡಿದ್ರೆ ಹಾಗನ್ಸಲ್ಲ ವಿಕ್ರಾಂತ್. ಪ್ರತಿ ಮಾತಿಗೂ ನಿನ್ ಹೆಂಡತಿನ ವಹಿಸ್ಕೋತ್ಯ. ಅವಳಿಗೆ ಯಾರೇ ಏನೇ ಅಂದ್ರೂ ಸುಮ್ಮನೆ ಇರಲ್ಲ. ಅವಳಿಗೆ ಯಾರು ಏನೇ ಅಂದ್ರೂ ಬಿಡಲ್ಲ. ಅವಳ ಜೊತೆ ಯಾವಾಗ್ಲೂ ಇರ್ತೀಯ. ಇಷ್ಟೆಲ್ಲ ಪ್ರೀತಿ ಒತ್ತಾಯದ ಮದ್ವೆಲ್ ಬರಲ್ಲ ವಿಕ್ರಾಂತ್. ಸೊಸೆ ಅಂದ್ರೆ ನಮ್ಮ ವೈಷ್ಣವಿ ಹಾಗಿರ್ಬೇಕು, ನಿನ್ ಹೆಂಡತಿ ತರ ಅಲ್ಲ. ನಿಜ ಅಲೋ, ವೈಷ್ಣವಿ ಮನೇಲಿದ್ರೆ ನಮ್ಮೆಲ್ರಿಗೂ ನೆಮ್ಮದಿ ಇರುತ್ತೆ. ನಾನೇ ಹೋಗ್ತೀನಿ, ವೈಷ್ಣವಿನ ಒಪ್ಸಿ ವಾಪಸ್ ಕರ್ಕೊಂಡ್ಬರ್ತೀನಿ. ಅವಳು ಬರೋವರೆಗೂ ಅಲ್ಲೇ ಕೂತಿರ್ತೀನಿ. ಇಷ್ಟು ದೊಡ್ಡ ಸಿಟಿಲಿ ಸ್ಪಂದನನ ಹೇಗೆ ಹುಡುಕೋದು? ಒಂದು ನೋಡಿ, ಕೇಳಪ್ಪ, ಎಲ್ಲಿ ಹೋಗಿದ್ಲು ಅಂತ ಕೇಳು. ಸ್ಪಂದನ ಎಲ್ಲೋಗಿದ್ದೆ? ಹೇಳಲ್ಲ, ಹೇಳಕ್ ಇಷ್ಟನೂ ಇಲ್ಲ. ಅಳಿಯಂದ್ರೆ ನಾನು ಹೇಳ್ತೀನಿ, ನಾನು ಸ್ಪಂದನ. ಉಷಾತೆ, ಇವಾಗ ನೀವು ನಿಜ ಹೇಳಿದ್ರೆ ಜೀವನ ಪರ್ಯಂತ ನಿಮ್ ಜೊತೆ ಮಾತಾಡಲ್ಲ ನಾನು. ಆದ್ರೆ ಒಂದ್ ವಿಷಯ ಹೇಳ್ತೀನಿ,
ಒಂದು ಮುಖ್ಯವಾದ ಕೆಲ್ಸದ ಮೇಲೆ ನಾನು ಹೊರಗಡೆ ಹೋಗಿದ್ದೆ. ಅದಕ್ಕೂ ಮೀರಿ ನಾ ಏನೂ ಹೇಳಲ್ಲ. ಚಂದ ಚಂದ, ಹೊರಗಡೆ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ಹತ್ರ ನಿಜ ಬಾಯ್ ಬಿಡ್ಸೋ ACP ವಿಕ್ರಾಂತ್ ಮನೇಲಿ ತನ್ನ ಹೆಂಡತಿ ಹತ್ರ ನಿಜ ಬಾಯ್ ಬಿಡ್ಸಕ್ಕಾಗ್ತಿಲ್ಲ. ಸ್ಟೇಷನ್ ಅಲ್ಲಿ ಹೇಗ್ ಮಾಡ್ತೀಯ ವಿಕ್ರಾಂತ್? ದೊಡಮ್ಮ, ಸ್ಟೇಷನಲ್ಲಿ ಪ್ರಶ್ನೆ ಕೇಳೋದು ನಾನಲ್ಲ, ಇದು. ಒಂದ್ಸಲ ಇದು ಪ್ರಶ್ನೆ ಕೇಳಕ್ ಶುರು ಮಾಡಿದ್ರೆ ಕಲ್ ಕೂಡ ಉತ್ತರ ಕೊಡುತ್ತೆ. ನೀವು ನನಗೆ ಲಾಟಿಲ್ ಹೊಡಿತೀರಾ? ಹೊಡಿರಿ ವಿಕ್ರಾಂತ್ ಸರ್, ಹೊಡಿರಿ. ಯಾಕೆ ಸುಮ್ಮನೆ ಇದ್ದೀರಾ? ಹೊಡಿರಿ, ಬಾಯ್ ಬಿಡಿಸಿ. ಸ್ಪಂದನ, ನಾನು ಹೇಳಿದ್ ನಿನ್ಗಲ್ಲ. ವಿಕ್ರಾಂತ್ ಸರ್, ಎಲ್ಲಿ ಹೋಗ್ತಿದ್ದೀರಾ? ಹೊಡಿರಿ. ನನಗೆ ನಿಮ್ಮ ಮಾತು ಅರ್ಥ ಆಗುತ್ತೆ. ನೆಕ್ಸ್ಟ್ ಟೈಮ್ ಮಾಡಕ್ ಆಗದೆ ಇರೋ ಮಾತನ್ನ ಯಾವತ್ತೂ ಆಡ್ಬೇಡಿ. ನಾನು ನಿನಗೆ ಯಾವ ಮಾತನ್ನು ಅರ್ಥ ಮಾಡ್ಸಕ್ಕಾಗಲ್ಲ. ಅರ್ಥ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಮೆಚ್ಯೂರಿಟಿ ಬೇಕು. ಅದು ನಿನಗಿಲ್ಲ. ಮಾಡೋಕ್ಕಾಗ್ದಿರೋ ಕೆಲಸನ ಯಾಕೆ ಆಡ್ತೀರಾ ಅಂದೆ ಅಲ್ವಾ? ನಾನೊಬ್ಬ ಪೊಲೀಸ್ ಆಫೀಸರ್. ಯಾವುದೇ ಸಿಚುವೇಶನ್ ಬಂದರೂ ಒಂದು ಹೆಣ್ಣಿನ ಮೇಲೆ ನಾನು ಕೈ ಮಾಡಲ್ಲ. ಇದನ್ನ ನೆನಪಲ್ಲಿಟ್ಕೊ. ಏಟಾಯ್ತಾ? ಎಲ್ಲಿ? ಅಮ್ಮ, ಏನ್ ಮಾಡ್ತಿದ್ದೀರಾ? ಅರೆ, ಇದೊಳೆ ಸರಿ ಹೋಯ್ತಲ್ಲ. ನೀನ್ ಡಿಕ್ಕಿ ಹೊಡೆದಾಗೆಲ್ಲ ಕೊಂಬರುತ್ತೆ ಅಂತ ಹೇಳಿ ಹುಡ್ಕೊಂಬಂದು ಇನ್ನೊಂದು ಡಿಕ್ಕಿ ಹೊಡಿತೀರಾ. ಈಗ ನಾವು ಡಿಕ್ಕಿ ಹೊಡೆದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಿದ್ಯಾ? ನೀವು ಹೆಣ್ಮಕ್ಳೆಲ್ಲ ಹೀಗೇನಾ? ಯಾಕೆ ಗೊತ್ತಾ? ಹತ್ರ ಬನ್ನಿ ಹೇಳ್ತೀನಿ. ನಮ್ಮಿಷ್ಟ, ಅದಕ್ಕೆ. ಅದ್ ಸರಿ, ನಿಮ್ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ನಾನು ಇಷ್ಟ ಅಂತ ಹೇಳ್ದೆ ತಾನೆ, ಮತ್ತೆ ಯಾಕೆ ಪ್ರಶ್ನೆ ಕೇಳ್ತಿದ್ದೀರಾ? ಆಯ್ತು, ನಿನ್ನಿಷ್ಟನೇ. ನಿನ್ನಿಷ್ಟದ ಪ್ರಕಾರನೇ ಪ್ರಶ್ನೆ ಕೇಳ್ತೀನಿ. ಸ್ಪಂದನ ಅವರೇ, ನಿಮ್ಮಿಷ್ಟದ ಪ್ರಕಾರ ನಿಮ್ ತಗೊಂಡು ಯಾವ ಕಡೆಗೆ ಹೋಗ್ತಾ ಇದ್ದೀರಾ? ನಾ ಉಷಾತಿ ರೂಮ್ಗೆ ಹೋಗ್ತಾ ಇದ್ದೀನಿ. ಅದು ನನ್ನ ಇಷ್ಟದ ಪ್ರಕಾರ. ಆಮೇಲೆ ಮಧ್ಯರಾತ್ರಿ ಎದ್ದು ನನ್ನ ಕರ್ಕೊಂಡು ಹೋಗಿ ಬರಬೇಡಿ. ಸ್ಪಂದನ, ಸ್ಪಂದನ, ಒಂದು ವಿಷಯ ಹೇಳ್ತೀನಿ ಕೇಳು. ಉಷಾ ಅವ್ರ ರೂಮಲ್ಲಿ ಪಲ್ಲಿ ಇದೆ. ಪಲ್ಲಿ ಅಲ್ಲ, ಅನಾಕೊಂಡ ಬಂದ್ರು ನಾ ಅಲ್ಲೇ ಮಲ್ಕೊಳ್ಳೋದು. ಮರಳಿ ಮನಸ